ಗುಡ್ ನ್ಯೂಸ್ ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17-18ನೇ ವಚನವನ್ನು ನೋಡ್ತಾ ಇದ್ದೀವಿ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಧನ್ಯನು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ನಾವು ನೋಡ್ತೇವೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂಥವರು ನಾನಿಷ್ಟು ಓದಿದ್ದೇನೆ ಎಂಬುದಾಗಿ ಅವರು ಹೆಚ್ಚಿಸಿಕೊಳ್ಳುವವರಾಗಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದರೆ ನಾನಿಷ್ಟು ಒಳ್ಳೆ ಕೆಲಸದಲ್ಲಿದ್ದೇನೆ ಎಂಬುದಾಗಿ ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ತಾರೆ. ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆ ಬಿಸ್ನೆಸ್ ನಡೀತಾ ಇದ್ದೇನೆ ಎಂಬುದಾಗಿ ಹೆಚ್ಚಿಸಿಕೊಳ್ತಾರೆ. ಆದರೆ ಪ್ರಿಯರೇ, ಇಲ್ಲಿ ಹೇಳ್ತಾ ಇದೆ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಬೇಕು. ನಾನು ಕರ್ತನಲ್ಲಿ ಏನನ್ನ ಮಾಡ್ತಾ ಇದ್ದೇನೆ, ಕರ್ತನಿಗೋಸ್ಕರ ಏನು ಮಾಡ್ತಾ ಇದ್ದೇನೆ, ದೇವರ ರಾಜ್ಯಕ್ಕೋಸ್ಕರ ಏನು ಮಾಡ್ತಾ ಇದ್ದೇನೆ, ಸೊ ಅದರಲ್ಲಿ ನಾವು ಹೆಚ್ಚಳ ಪಡಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಏಕೆಂದರೆ 18ನೇ ವಚನ ಹೇಳ್ತದೆ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವುದಾದರೆ ನಾವು ಯೋಗ್ಯರಲ್ಲ. ಆದರೆ ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಧನ್ಯನು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಪ್ರಿಯರೇ, ನಮ್ಮಷ್ಟಕ್ಕೆ ನಾವು ಹೊಗಳಿಕೊಳ್ಳುವುದಲ್ಲ, ದೇವರು ನಮ್ಮ ಕುರಿತಾಗಿ ಈತನು ನನ್ನ ಮಗನು, ಈತನು ನನ್ನ ಮಗಳು ಎಂಬುದಾಗಿ ಹೊಗಳುವಾಗ ನಾವು ಧನ್ಯರಾಗ್ತೇವೆ. ಏಕೆಂದರೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ದೇವರು ಅಬ್ರಹಾಮನನ್ನು ನೋಡಿ ಈತನು ನಂಬಿಕೆಯ ತಂದೆ ಎಂಬುದಾಗಿ ಹೇಳಿದ. ದಾವೀದನನ್ನು ನೋಡಿ ಆತನು ನನ್ನ ಹತ್ತಿರದಲ್ಲಿ ಇರುವವನು ಎಂಬುದಾಗಿ ಹೇಳಿದ. ಹೀಗೆ ಪ್ರಿಯರೇ, ನಾವು ಕರ್ತನಲ್ಲಿ ಹೆಚ್ಚಳ ಪಡುವಾಗ ನಾವು ಧನ್ಯರಾಗ್ತೇವೆ. ಹಾಗಾಗಿ ನಮ್ಮ ಜ್ಞಾನ, ನಮ್ಮ ಸೌಂದರ್ಯ, ನಮ್ಮ ಹಣಕಾಸು ಕರ್ತನಿಗಿಂತ ಹೆಚ್ಚಿನದಲ್ಲ ಪ್ರಿಯರೇ. ಸೊ ನಾವೆಲ್ಲವನ್ನು ಕೂಡ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಕರ್ತನಲ್ಲಿ ಹೆಚ್ಚಳ ಪಡುವಾಗ ಖಂಡಿತವಾಗಿ ನಾವು ಧನ್ಯರಾಗಿ ಜೀವಿಸುವುದಕ್ಕೆ ಅದು ಸಾಧ್ಯವಾಗುತ್ತೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಹೆಚ್ಚಳ ಪಡುವವನು ನಿನ್ನಲ್ಲಿ ಹೆಚ್ಚಳ ಪಡುವ ಹಾಗೆ ಸಹಾಯ ಮಾಡಿ. ಕರ್ತನ ಪ್ರತಿಯೊಬ್ಬೊಬ್ಬರು ಸ್ವಾಮಿ, ನಮ್ಮ ಹಣಕಾಸಿನಿಂದಾಗಲಿ, ನಮ್ಮ ವಿದ್ಯಾಭ್ಯಾಸದಿಂದಾಗಲಿ, ನಮ್ಮ ಜ್ಞಾನದಿಂದಾಗಲಿ ಹೆಚ್ಚಳ ಪಡದೆ ನಿನ್ನಲ್ಲಿ ಹೆಚ್ಚಳ ಪಡುವುದನ್ನು ಕಲಿಸು. ಹಾಗೆ ನಾವು ಧನ್ಯರಾಗುವ ಹಾಗೆ ಸಹಾಯ ಮಾಡಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.